ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಶೂನ್ಯ ಮಾಸ್ಟರ್ ನ್ಯೂಟ್ರಿಷನಿಸ್ಟ್ ಧರ್ಮದತ್ತ ದಯಾನಂದ ಕೃಷ್ಣೆಂದು ಇವತ್ತೊಂದು ವಿಶೇಷವಾದಂಥ ಒಂದು ವಿಡಿಯೋನ ಮಾಡಬೇಕಂತಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಒಂದು ವಾರದ ಈಚೆ ಅಂತ ಕೇಳ್ತಾ ಇದ್ದೀವಿ, ಹೃದಯಾಘಾತದ ಒಂದು ಸರಮಾಲೆಯಲ್ಲಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತ ಎಲ್ಲರೂ ಅದರ ಕಾಸಿನ ಬಗ್ಗೆ ಹೇಳಿದರೂ ಕೂಡ ಅದರ ಸೊಲ್ಯೂಷನ್ನ ಬಗ್ಗೆ ಯಾರೂ ಮಾತಾಡೋದನ್ನು ನೋಡಿಲ್ಲ. ಒಂದು ಸಣ್ಣ ಪುಟ್ಟ ನಾವು ಕೆಲಸಗಳನ್ನು ಮಾಡುವುದರಿಂದ, ಸಣ್ಣ ಪುಟ್ಟ ನಮ್ಮ ದೈನಂದಿನ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡುವುದರಿಂದ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುವುದರಿಂದ ನಾವು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ವಿಶೇಷವಾಗಿ ಸರಿಯಾದ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗ್ತದೆ. ರಾತ್ರಿ ಪಾರ್ಟಿಯನ್ನು ಅವಾಯ್ಡ್ ಮಾಡುವಂಥದ್ದು ಬಹಳಷ್ಟು ಉತ್ತಮ. ವಾರಕ್ಕೆ ಒಮ್ಮೆ ಆದರೂ ಒಂದು ಬಾಟಲ್ ಈ ಕೊಂಬುಚಾವನ್ನು ಕುಡಿಯಿರಿ. ಇದು ಪ್ರೋಬಯೋಟಿಕ್ ಡ್ರಿಂಕ್ಸ್. ಇದು ಏನು ಮಾಡ್ತದೆ, ನಮ್ಮ ಗಟ್ ಸಿಸ್ಟಮನ್ನು ಬಹಳಷ್ಟು ಆರೋಗ್ಯವಾಗಿರ್ತದೆ. ಒಂದು ಹೃದಯಾಘಾತವಾಗಿರಲಿ, ಯಾವುದೇ ಆರೋಗ್ಯ ಸಮಸ್ಯೆಗೆ ನಮ್ಮ ಗಟ್ ಸಿಸ್ಟಮ್ ಪ್ರಾಬ್ಲಮ್ ಆದರೆ ನಮಗೆ ಭಾಳಷ್ಟು ಸಮಸ್ಯೆ ಆಗ್ತದೆ ಸ್ನೇಹಿತರೆ. ಪುಡಿ ಉಪ್ಪನ್ನು ನಾವು ಯೂಸ್ ಮಾಡ್ತೀವಿ, ಟೇಬಲ್ ಸಾಲ್ಟನ್ನು ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಆದಷ್ಟು ಬದಲಾವಣೆ ಮಾಡಲೇಬೇಕು. ಸಾಧ್ಯ ಆದರೆ ನೀವು ಕಲ್ಲುಪ್ಪನ್ನೇ ಉಪಯೋಗಿಸಿ. ನಿಮಗೆ ಅನಿವಾರ್ಯತೆ ಇದ್ದಲ್ಲಿ ಅದರ ಬದಲಿಗೆ ನೀವು ಒಂದು ಉತ್ತಮ ಕ್ವಾಲಿಟಿಯ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ, ಹಿಮಾಲಯನ್ ಸಾಲ್ಟ್ ಅಂತ ಹೇಳ್ತೀವಿ, ಏನು ಸೈಂಧವ ಲವಣ, ಅದನ್ನು ನೀವು ಉಪಯೋಗಿಸಬಹುದು ಸ್ನೇಹಿತರೆ. ಅದೇ ರೀತಿ ಮದ್ಯಪಾನ ಮಾಡುವವರಿದೆ, ಅದಕ್ಕೆ ಒಂದು ಲಿಮಿಟೇಷನ್ ಇರಲಿ. ಖಂಡಿತವಾಗಿಯೂ ಒಂದು ಲಿಮಿಟಲ್ಲಿ ಮದ್ಯಪಾನವನ್ನು ಮಾಡ್ಬೋದು, 90 ಹೀಗೆ. ಅದೇ ರೀತಿಯಲ್ಲಿ ಸಕ್ಕರೆಯನ್ನು ನೀವು ವರ್ಜಿಸುವಂಥದ್ದು ಮುಖ್ಯ. ಸಕ್ಕರೆಯ ಬದಲಿಗೆ ಬೆಲ್ಲವನ್ನು ಉಪಯೋಗಿಸಿ ಮಾಡಿ. ಹಲ್ಲುಜ್ಜುವ ಟೂತ್ಪೇಸ್ಟ್ ಬಳಸುವ ಮೊದಲು ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಓದಿ ಮತ್ತು ಡೈರೆಕ್ಷನ್ಸ್ ಫಾರ್ ಯೂಸ್ ಏನು ಬರ್ತಾರೆ ಅದನ್ನು ಸಹ ನೀವು ಓದುವಂಥದ್ದು ಅಗತ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂತೇಳಿದ್ರೆ ನಾವು ವಿಶೇಷವಾಗಿ ಈಗ ಯುವಕರಲ್ಲಿ ಒಂದು ಹೃದಯಾಘಾತ ಆಗ್ತದೆ, ಯುವತಿಯರಲ್ಲೂ ಕೂಡ ಹೃದಯ ಆಗ್ತದೆ. ಹೆಣ್ಮಕ್ಳಿಗೆ ಹೃದಯಾಘಾತ ಆಗುವಂಥದ್ದು ಭಾಳ ಅಪರೂಪ. ಯಾಕಂತೇಳಿ ಅವರ ಏನು ತಿಂಗಳ ಋತು ಏನಿದೆ ಅದು ನಿಂತ ನಂತರ ಆಗ್ತದೆ. ಆದರೆ ಅದು ಆಗೋದು ಬಹಳ ಪರ್ಸೆಂಟೇಜ್ ತುಂಬ ಕಡಿಮೆ. ಅವರಿಗೂ ಆಗುವುದನ್ನು ನಾನು ಗಮನಿಸಿದ್ದೀನಿ. ಒಬ್ಬ ಫಿಲ್ಮ್ ಆ್ಯಕ್ಟ್ರೆಸ್ಸು ಸಹ ನಿನ್ನೆ ಹೃದಯಾಘಾತದಿಂದ ಸತ್ತದ್ದನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಾವು ಬೇಗ ಮಲಗುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದನ್ನು ಅಷ್ಟು ಮಾಡಬೇಕು. ಅಟ್ಲೀಸ್ಟ್ ಒಂದು ಇಷ್ಟ ದೇವರ ಪ್ರಾರ್ಥನೆಗಾಗಿ ಒಂದು 5 ನಿಮಿಷ 10 ನಿಮಿಷ ನಾವು ಮೀಸಲಾಗಿಡಬೇಕು. ಯೋಗ ಅಥವಾ ಪ್ರಾಣಾಯಾಮ ಅಥವಾ ಧ್ಯಾನ ಅಥವಾ ದಿನಕ್ಕೆ ಒಂದು 40 ನಿಮಿಷ ನಡಿಗೆ, ಯಾವುದನ್ನಾದರೂ ಒಂದನ್ನು ಕಂಟಿನ್ಯೂ ಆಗಿ ನಾವು ಮಾಡುವಂಥದ್ದು ಮುಖ್ಯವಾಗ್ತದೆ. ಮತ್ತು ತಿಂಗಳಿಗೆ ಕನಿಷ್ಠ ಪಕ್ಷ 2 ಉಪವಾಸವನ್ನು ಮಾಡಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿ. ಕೆಲವರು ಬರೀ ಒಂದು ಹಣ್ಣು ಹಂಪಲನ್ನು ತಿಂದು ಉಪವಾಸವನ್ನು ಮಾಡ್ಬೋದು, ಅಥವಾ ಬರೀ ನೀರನ್ನು ಕುಡಿದು ಉಪವಾಸ ಮಾಡ್ಬೋದು. ಕೆಲವರಿಗೆ ಯಾವ ರೀತಿಯಲ್ಲಿ ಆಗ್ತದೆ, ಎಲ್ಲ ಆಹಾರವನ್ನು ತ್ಯಜಿಸಿ ಒಂದು ಕರೆಕ್ಟಾಗಿ ಉಪವಾಸ ಮಾಡುವಂಥದ್ದು ನಮ್ಮ ಏಕಾದಶಿ. 2 ಏಕಾದಶಿಯನ್ನು ಉಪಯೋಗಿಸುವಂಥದ್ದು ಭಾಳಷ್ಟು ಆರೋಗ್ಯದ ನಿಟ್ಟಿಗೆ ಒಳ್ಳೆಯದು. ದಿನಕ್ಕೆ ನಮ್ಮ ಶರೀರಕ್ಕೆ ಸೂರ್ಯನ ಕಿರಣ ಒಂದು ಬೀಳುವಂತೆ ನಾವು ಅಗತ್ಯವಾಗಿ ಮಾಡಬೇಕು. ಇಡೀ ದಿನ ಎಸಿಯಲ್ಲಿ ಕೆಲಸ ಮಾಡುವವರು ಇರ್ಬೋದು, ಬೇರೆ ಬೇರೆ ಮನೆಯಲ್ಲಿ ಕೆಲಸ ಮಾಡುವವರು ಸೂರ್ಯಕಿರಣ ಬೀಳುವಂತೆ ನೋಡಿಕೊಳ್ಳಿ. ಬೆಳಿಗ್ಗೆ ಹಲ್ಲುಜ್ಜುವ ಮುಂಚೆ 2 ಗ್ಲಾಸ್ ಅಟ್ಲೀಸ್ಟ್ ಒಂದು ಉಗುರು ಬೆಚ್ಚಗಿನ ನೀರನ್ನು ನಿಯಮಿತವಾಗಿ ನಿಧಾನವಾಗಿ ಕುಡಿಯುವುದನ್ನು ಅಭ್ಯಾಸ ಮಾಡಬೇಕು. ಊಟವಾದ ನಂತರ ವಜ್ರಾಸನದಲ್ಲಿ ಒಂದು 3 ರಿಂದ 5 ನಿಮಿಷವಾದರೂ ಕುಳಿತುಕೊಳ್ಳುವಂಥ ಅಭ್ಯಾಸವನ್ನು ಮಾಡಬೇಕು. ಜನರ ನೋವು ಸಂಕಟಗಳಿಗೆ ನಾವು ಸ್ಪಂದಿಸಿ ಪ್ರತಿ ಕ್ಷಣವನ್ನು ನಾವು ಆನಂದಿಸುವಂಥವರಾಗಬೇಕು. ನೀವು ಕುಡಿಯುವ ನೀರನ್ನು ಮಣ್ಣಿನ ಮಡಕೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಕುಡಿಬೇಕು. ಮತ್ತೊಂದು ವಿಶೇಷವಾದ ಇನ್ನೊಂದು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಟ್ರಿಷನಿಸ್ಟ್ ಆಗಿ ನಾನು ನಿಮಗೆ ಸಲಹೆ ಕೊಡ್ತೀನಿ. ಒಂದು ಅರ್ಜುನ ಮರದ ಚೂರ್ಣ ಸಿಗ್ತದೆ. ಇದನ್ನು ನಿಮಗೆ ಒಳೆಮತ್ತಿ, ಕೆರೆಮತ್ತಿ ಮರ ಅಂತಲೂ ಕರೀತಾರೆ. ಅದು ಬರೇ ಒಂದು ದಿನಕ್ಕೆ ಸ್ವಲ್ಪ ಅದನ್ನು ತಗೊಂಡು ಒಂದು ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ನಾವು ಬಾಯಿಗೆ ಹಾಕಿ ದಿನ ತಗೊಂಡ್ರೆ ಇದನ್ನು ವಿಶೇಷವಾಗಿ ಅದು ಹೃದಯದ ಸಂರಕ್ಷಕ ಅಂತಲೇ ಕರೀತಾರೆ. ಹೃದಯಕ್ಕಾಗಿ ನಮ್ಮ ಹಿರಿಯ ಏನಿದ್ದಾರೆ ನಮ್ಮ ಪಂಡಿತರೆಲ್ಲ ಇದ್ದಾರೆ, ಅದಕ್ಕಾಗಿ ಅದನ್ನು ಸೂಚಿಸ್ತಾರೆ. ಈಗ ಆಯುರ್ವೇದದಲ್ಲಿ ನಿಮಗೆ ಎಲ್ಲ ಕಡೆ ಸಿಗ್ತದೆ. ವಿಶೇಷವಾದಂಥ ಈ ಮರದ ಚೂರ್ಣವನ್ನು ನೀವು ತಗೊಳ್ಳುವಂಥದ್ದು. ನಾನು ದಿನವನ್ನು ತಗೊಳ್ತಾ ಇದ್ದೀನಿ. ಖಂಡಿತವಾಗಿಯೂ ನಿಮ್ಮ ಹೃದಯ ಸಂರಕ್ಷಣೆಯಾಗಿರ್ತದೆ. ಹೃದಯಕ್ಕೆ ಯಾವುದೇ ಸಮಸ್ಯೆ ಬರದಾಗೆ ಇದು ತಡೀತದೆ. ಇದನ್ನು ಹೃದಯ ಸಂರಕ್ಷಕ ಅಂತಲೇ ಕರೀತಾರೆ ಅಂತ ಒಂದು ತುಂಬ ಹಣನೂ ಖರ್ಚಾಗುವುದಿಲ್ಲ. ದಿನಕ್ಕೆ ಒಂದು 10 ರಿಂದ 15 ರೂಪಾಯಿ ಇದಕ್ಕೆಲ್ಲ ಖರ್ಚು ಮಾಡಿ. ಖಂಡಿತವಾಗಿಯೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಹೃದಯಾಘಾತದಿಂದ ನಾವು ನಮ್ಮನ್ನು ಸಂರಕ್ಷಿಸಿಕೊಳ್ಬೋದು. ಹೃದಯಾಘಾತಕ್ಕೆ ನಾವು ದಿನನಿತ್ಯ ಬಳಸುವಂಥ ಎಣ್ಣೆಯೂ ಒಂದು ಕಾರಣ. ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಎಣ್ಣೆಗಳು ಕಲಬೆರಕೆ ಆಗಿವೆ, ನಿಮಗೆ ಗೊತ್ತಿದೆ. ಅದು ಯಾವುದೇ ಇರಲಿ, ಪೆಟ್ರೋಲಿಯಂ
ಎಣ್ಣೆ ಮಿಶ್ರಿತ ಎಣ್ಣೆ ಅಂತ ನಿಮಗೆ ಗೊತ್ತಾಗಿದೆ. ಅಷ್ಟು ಚೀಪಲ್ಲಿ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮ ಅಡುಗೆ ಎಣ್ಣೆಯನ್ನು ಬದಲಾಯಿಸಿ. ಸಾಧ್ಯ ಆದರೆ ನೀವು ಕೊಬ್ಬರಿ ಎಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಬೋದು. ಅಲ್ಲಂತಾದರೆ ಎಲ್ರಿಗೂ ಅದರ ಅಭ್ಯಾಸ ಇರುವುದಿಲ್ಲ, ನಮ್ಮ ಕರಾವಳಿಯವರಿಗೆ ಮಾತ್ರ ಅಭ್ಯಾಸ ಇರ್ತದೆ. ಶುದ್ಧವಾದಂಥ ಅಕ್ಕಿ ತೌಡಿನ ಎಣ್ಣೆ, ಅಕ್ಕಿ ತೌಡಿನ ಎಣ್ಣೆಯಲ್ಲೂ ಕಲಬೆರಕೆ ಬರ್ತದೆ. ಶುದ್ಧವಾದಂಥ ಅಕ್ಕಿ ತೌಡಿನ ಎಣ್ಣೆಯನ್ನು ಉಪಯೋಗಿಸಿ. ಬಹಳಷ್ಟು ಇದು ಹೃದಯದ ಎಣ್ಣೆ ಅಂತಲೇ ಇದು ಹೆಸರುವಾಸಿಯಾಗಿದೆ. ಜಪಾನ್ನಲ್ಲಿ ಇದನ್ನು ಹೃದಯ ಆಯಿಲ್ ಅಂತಲೇ ಕರೀತಾರೆ ಅಂತ ಒಂದು ಅಕ್ಕಿ ತೌಡಿನ ಎಣ್ಣೆ. ನಾವು ಮನೆಯಲ್ಲಿ ಇದನ್ನೇ ಉಪಯೋಗಿಸ್ತಾ ಇದ್ದೀವಿ. ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಕಂಡರೂ ಕೂಡ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಖಂಡಿತವಾಗಿಯೂ ಇದನ್ನು ಕೂಡ, ಒಂದು ಎಣ್ಣೆಯನ್ನು ಕೂಡ ಚೇಂಜ್ ಮಾಡೋದು ನಮ್ಮ ಹೃದಯಾಘಾತವನ್ನು ತಡೆಯಲಿಕ್ಕೆ, ಅದು ಹೃದಯ ಸಂಬಂಧಿತ ಕಾಯಿಲೆಯನ್ನು ತಡೆಯಲಿಕ್ಕೆ ಒಂದು ಉತ್ತಮ ಪರಿಹಾರ ಅಂತ ಭಾವಿಸ್ತೀನಿ. ನನ್ನ ಏನು ಮಾಹಿತಿ ನಿಮಗೆ ಈಗ ಕೊಟ್ಟಿದ್ದೀನಿ, ಆದಷ್ಟು ಜನರಿಗೆ ಇದನ್ನು ಹಂಚುವಂಥ ಒಂದು ಕೆಲಸವನ್ನು ಮಾಡುವುದರ ಮೂಲಕ ಇದು ಒಂದು ಒಳ್ಳೆಯ ಸಮಾಜ ಸೇವೆ ಮಾಡಿದ್ದೀರಿ ಅಂತ ನಿಮಗೆ ಸಂತೋಷ ಪಡ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಸಮಾಜ ಸೇವೆ ಮಾಡಲಿಕ್ಕೆ ನಿಮಗೆ ಹಣ ಬೇಕಾಗಿಲ್ಲ. ಜನರ ನೋವು ಮತ್ತು ಸಂಕಟಗಳಿಗೆ ಸ್ಪಂದಿಸುವಂಥದ್ದು, ಒಳ್ಳೆಯದನ್ನು ಜನರಿಗೆ ಹಂಚುವಂಥ ಕೆಲಸವನ್ನು ಮಾಡಿದರೆ ಅದೇ ಸಮಾಜ ಸೇವೆ. ಸ್ನೇಹಿತರೆ, ಖಂಡಿತವಾಗಿ ಇವತ್ತಿನ ಈ ವಿಡಿಯೋ ತಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ಜನರಿಗೆ ಇದನ್ನು ಶೇರ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ನನ್ನ ನಂಬರು ಡಿಸ್ಕ್ರಿಪ್ಷನ್ನಲ್ಲಿ ಖಂಡಿತವಾಗಿ ಸಿಗ್ತದೆ. ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ನನ್ನನ್ನು ನೇರವಾಗಿ ನೀವು ಸಂಪರ್ಕಿಸಬಹುದು. ನಮಸ್ಕಾರ.